ಇಲ್ಲೇನಂತ ಕೊಟ್ಟವ್ರು, ಇದನ್ನು ಸಿಂಪ್ಲಿಫೈ ಮಾಡಬೇಕು. √6 ಪ್ಲಸ್ √6 ಪ್ಲಸ್ √6 ಈ ಥರ. ಇದು ಯಾವ ಥರ ಸಿಂಪ್ಲಿಫೈ ಮಾಡೋದು ಅಂದರೆ, ಇದನ್ನು ಸಿಂಪಲಾಗಿ ಎಕ್ಸ್ ಅಂತ ತಗೋಬೇಕು. ಇಷ್ಟೂ ಎಕ್ಸ್ ಅಂತ ತಗೋಬಿಟ್ಟು √6 ಪ್ಲಸ್ √6 ಪ್ಲಸ್ √6 ಪ್ಲಸ್ ಡಾಟ್ ಅಂತ ಆಗಿರ್ತದೆ. ಇದನ್ನು ಎಕ್ಸ್ ಅಂತ ತಗೊಂಡಾದ್ಮೇಲೆ ಈ ಒಳಗಡೆ ಇಷ್ಟು ಪಾರ್ಟ್ ಇರ್ತದಲ್ಲ ಅದು ಎಕ್ಸ್ ಆಗಿರ್ತದೆ. ಯಾಕೆಂದರೆ ಅದುವೇ √6 ಪ್ಲಸ್ √6 ಪ್ಲಸ್ √6 ಹಿಂಗೆ ಕಂಟಿನ್ಯೂ ಆಯ್ತದೆ. ಹಂಗಾಗಿ ಎಕ್ಸ್ ಈಕ್ವಲ್ ಟು √6 ಪ್ಲಸ್ ಎಕ್ಸ್ ಅಂತ ಬರೀಬೇಕು. ಇಷ್ಟು ಎಕ್ಸ್ ಆಗಿರ್ತದೆ. ಯಾಕೆಂದರೆ ಈ ನಂಬರ್ ಏನೋ ಒಳಗಡೆ ಅದು ಬರೀ ಇಷ್ಟು ತಗೊಂಡ್ರು ಅದೇ ನಂಬರ್ ಆಗಿರ್ತದೆ. ಇವಾಗ ಈ ಸ್ಕ್ವೇರ್ ಆ ಕಡೆ ಹೋದ್ರೆ ಏನಾಯ್ತದೆ, ರೂಟ್ ಆ ಕಡೆ ಹೋದಾಗ ಸ್ಕ್ವೇರ್ ಆಯ್ತದೆ. ಈ ರೂಟ್ ಆ ಕಡೆ ಹೋದಾಗ ಸ್ಕ್ವೇರ್ ಆಗಿ ಎಕ್ಸ್ ಸ್ಕ್ವೇರ್ ಅಂತ ಆಯ್ತದೆ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 6 ಪ್ಲಸ್ ಎಕ್ಸ್ ಅಂತ. ಇವೆರಡು ಆ ಕಡೆ ಹೋದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ಈಕ್ವಲ್ ಟು 0 ಅಂತ ಆಯ್ತದೆ. ಇವಾಗ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು. ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಾಗ ಏನು ಮಾಡಬೇಕು, ಈ ಥರ ಮಾಡಬೇಕು. ಈ ಮೈನಸ್ ಎಕ್ಸ್ನ ಸ್ಪ್ಲಿಟ್ ಮಾಡಬೇಕು. ಮೈನಸ್ ಎಕ್ಸ್ನ ಸ್ಪ್ಲಿಟ್ ಮಾಡಿಬಿಟ್ಟು ಮೈನಸ್ 6x² ಬರೋಂಗೆ ಮಾಡಬೇಕು. ಇದೆರಡೂ ಗುಣಿಸ್ದಾಗ ಬರೋ ಥರ. ಮೈನಸ್ ಎಕ್ಸ್ ಯಾವ ಥರ ಸ್ಪ್ಲಿಟ್ ಮಾಡಿದ್ರೆ 6 ಬರ್ತದೆ, ಅದು -2 ಟೈಮ್ಸ್ ಆಫ್ 1 ಅಂದರೆ 2 ಆಯ್ತದೆ. -2 ಪ್ಲಸ್ 1. -3 ಪ್ಲಸ್ 2 ಮಾಡಿದ್ರೆ ಅವಾಗ ಆಯ್ತದೆ. -2 ಪ್ಲಸ್ 3 ಮಾಡಿದ್ರೆ ಮೈನಸ್ ಎಕ್ಸ್ ಉಳಿತದೆ. ಆದರೆ ಇದೆರಡೂ ಗುಣಿಸಿದ್ರೆ 3 2 6 -6 ಎಕ್ಸ್ ಟೈಮ್ಸ್ ಆಫ್ ಎಕ್ಸ್² ಆಯ್ತದೆ. ಇದು x² ಥರ ಅಲ್ಲ, -3 ಟೈಮ್ಸ್ ಆಫ್ ಪ್ಲಸ್ 2 ಅಂತ ಮಾಡಬೇಕು. ಅಲ್ಲಿಗಿದು x² ಮೈನಸ್ 3x ಪ್ಲಸ್ 2x ಮೈನಸ್ 6 ಈಕ್ವಲ್ ಟು 0 ಅಂತ ಆಯ್ತದೆ. ಇವಾಗ ಎಕ್ಸ್ ಟೈಮ್ಸ್ ಆಫ್ ಎಕ್ಸ್ ಮೈನಸ್ 3 ಪ್ಲಸ್ 2 ಟೈಮ್ಸ್ ಆಫ್ ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಅಂತ ಆಯ್ತದೆ. ಎಕ್ಸ್ ಪ್ಲಸ್ 2ನ ಕಾಮನ್ ತೆಗಿಬೇಕು. ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಅಂತ. ಇವಾಗ ಏನು ಎರಡು ಈಕ್ವೇಷನ್ ಬಂತು, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಅಂತ. ಈಗ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಆ ಕಡೆ ಹೋದಾಗ ಎಕ್ಸ್ ಈಕ್ವಲ್ ಟು -2 ಇಲ್ಲ ಎಕ್ಸ್ ಈಕ್ವಲ್ ಟು ಪ್ಲಸ್ 3 ಅಂತ ಆಯ್ತದೆ. ಇದೆಲ್ಲ ಪಾಸಿಟಿವ್ ನಂಬರು ರೂಟ್ಗಳಿರೋದ್ರಿಂದ ಇಷ್ಟು ನೆಗೆಟಿವ್ ಆಗೋದಿಲ್ಲ, ಈ ವ್ಯಾಲ್ಯೂ ಇರೋದಿಲ್ಲ. ಎಕ್ಸ್ ಅಂದರೆ +3, ಈ ವ್ಯಾಲ್ಯೂ ತಗೋಬೇಕು. ಅಲ್ಲಿಗೆ ಇದು 3ಕ್ಕೆ ಸಮ. ಇದೆಲ್ಲ ಮಾಡಾದ್ಮೇಲೆ 3 ಅಂತ ಆಯ್ತದೆ. ಬಾಯ್.